ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ನನ್ನ ಹೊಸ ವ್ಲಾಗ್ಗೆ ವೆಲ್ಕಮ್. ಇವತ್ತಿನ ವ್ಲಾಗಲ್ಲಿ ನನ್ನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಬೆಳಗಿನ ತಿಂಡಿಗೆ ಮಸಾಲೆ ರೊಟ್ಟಿ ಮಾಡೋಣ ಅಂದ್ಕೊಂಡು ಬೇಕಾಗಿರುವ ತರಕಾರಿ: ಈರುಳ್ಳಿ, ಸಬ್ಕೆ ಸೊಪ್ಪು, ಕ್ಯಾರೆಟ್, ಸೌತೆಕಾಯಿ, ಸಾಂಬಾರ್ ಸೊಪ್ಪು, ಕರಿಬೇವು, ಹಸಿಮೆಣಸಿನಕಾಯಿ 2, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ 3 ಬೌಲ್ ಅಕ್ಕಿ ಹಸಿಟ್ಟನ್ನು ಹಾಕಿ ಬಿಸಿನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಕ್ಲೋಸ್ ಮಾಡಿ ಇಡಿ. ಅಷ್ಟರಲ್ಲಿ ಜಾರ್ಗೆ ಕಡಲೆ, ಸ್ವಲ್ಪ ಕಾಯಿ, 1 ಇಂಚ್ ಹುಣಸೆ ಹುಳಿ, ಸ್ವಲ್ಪ ಸಾಂಬಾರ್ ಸೊಪ್ಪು, ಪುದೀನ, ಮೆಣಸಿನಕಾಯಿ, ಅರ್ಧ ಸ್ಪೂನ್ ಉಪ್ಪು ನೀರು ಹಾಕಿ ಗ್ರೈಂಡ್ ಮಾಡಿ. ಕಾಯಿ ಚಟ್ನಿಗೆ ಒಗ್ಗರಣೆ ಹಾಕೊಳ್ಳೋಕ್ಕೆ ಒಗ್ಗರಣೆ ಪಾತ್ರೆಗೆ 1 ಸ್ಪೂನ್ ಎಣ್ಣೆ, ಸಾಸಿವೆ, ಒಣಮೆಣಸಿನಕಾಯಿ 2, ಕರಿಬೇವು ಹಾಕಿ ಫ್ರೈ ಮಾಡಿ. ಫ್ರೈ ಮಾಡಿದ ನಂತರ ಕಾಯಿ ಚಟ್ನಿಗೆ ಮಿಕ್ಸ್ ಮಾಡಿ. ರೊಟ್ಟಿ ಮಾಡಲು ಒಂದು ಕವರ್ಗೆ ಸ್ವಲ್ಪ ಎಣ್ಣೆ ಹಾಗೆ ತವಾಗೂ ಎಣ್ಣೆ ಹಾಕಿ. ಒಬ್ಬೊಬ್ಬರು ಮಿಷಿನಲ್ಲಿ ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ, ಆದರೆ ನಾವು ಕೈಯಲ್ಲೇ ಮಾಡೋದ್ರಿಂದ ತುಂಬ ತೆಳುವಾಗೂ ಬರುತ್ತೆ, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ನೀವೇ ನೋಡ್ತಾ ಇರ್ಬೋದು ನಾನು ಕೈಯಲ್ಲೇ ಹೇಗೆ ಮಾಡ್ತಾಯಿದ್ದೀನಿ ಅಂತ. 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮನೇಲೇ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಮಸಾಲೆ ರೊಟ್ಟಿಗೆ ಮೇಲೆ ತುಪ್ಪ ಹಾಕೊಂಡು ತಿಂದಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ತುಪ್ಪ ಜೊತೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಫಂಕ್ಷನ್ ಇತ್ತು ಅಂತ ಮಧ್ಯಾಹ್ನ ಸಾಂಬಾರನ್ನು ಬೆಳಗ್ಗೆನೇ ಪ್ರಿಪೇರ್ ಮಾಡ್ತಿದ್ದೆ. ಕುಕ್ಕರ್ಗೆ 1 ಬೌಲ್ ಬೇಳೆನೂ ಹಾಕಿ ಚೆನ್ನಾಗಿ ವಾಶ್ ಮಾಡಿ. ನಂತರ ವಾಶ್ ಮಾಡಿರುವ ಬೇಳೆಗೆ 1 ಲೋಟ ನೀರನ್ನು ಹಾಕಿ 2 ರಿಂದ 3 ವಿಷಲ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಿರುವಂಥ ಬೇಳೆಗೆ ಅರಿವೆ ಸೊಪ್ಪು 1 ಕಪ್, ಮೀಡಿಯಮ್ ಸೈಜ್ ಈರುಳ್ಳಿ 1, ಬಿಡಿಸಿದ ಬೆಳ್ಳುಳ್ಳಿ 1, ಟೊಮೊಟೊ 1 ಮೀಡಿಯಮ್ ಸೈಜ್ ಆಲೂಗೆಡ್ಡೆ, ಜೀರಿಗೆ, ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, 1 ಸ್ಪೂನ್ ಎಣ್ಣೆ, 4 ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ರಿಂದ 3 ವಿಷಲ್ ಹಾಕ್ಸ್ಕೊಳ್ಳಿ. ನಂತರ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ರಸಂ ಪೌಡರನ್ನು ಹಾಕಿ ಅರ್ಧ ಸ್ಪೂನ್ ಗರಂ ಮಸಾಲೆಯನ್ನು ಹಾಕಿ ಕುದಿಯಲು ಬಿಡಿ. ಅಷ್ಟರಲ್ಲಿ ಅದಕ್ಕೆ ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಹೆಚ್ಚಿರುವ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ 2, ಕರಿಬೇವು, ಇಂಗು ಸ್ವಲ್ಪ, ಅರಶಿನ ಪುಡಿ ಹಾಕಿ ಫ್ರೈ ಮಾಡಿ. ನಂತರ ಕುದಿಯುತ್ತಿರುವ ಸಾಂಬಾರಿಗೆ ಮಿಕ್ಸ್ ಮಾಡಿ. ಈಸಿಯಾಗಿ ಹೆಲ್ತಿಯಾಗಿ ಕ್ವಿಕ್ಕಾಗಿ ಮಾಡುವ ಸಾಂಬಾರ್ ರೈಸು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸಲಿ ಟ್ರೈ ಮಾಡಿ. ಮೇಲೆ ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಕಿ. ಮನೆಯಲ್ಲಿ ಪೂಜೆ ಮಾಡಿ ಒಂದು ಫಂಕ್ಷನ್ ಇತ್ತು ಅಂತ ಹೊರಟೆ, ಅದ್ರ ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಬನ್ನಿ. ಈ ದೇವಸ್ಥಾನಕ್ಕೆ ಯಾರ್ಯಾರು ವಿಸಿಟ್ ಮಾಡಿದ್ದೀರಾ, ಇದು ಯಾವ ದೇವಸ್ಥಾನ ಅಂತ ಕಾಮೆಂಟ್ಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ.